ನಡೆ ಅದು ತೊಂದರೆ ಆಗೋದಿಲ್ಲ. ಆದರೆ ನೀವು ಬೆಳೆದ
देवताभ्यो नमः धूपदीपनैवेद्यं निवेदयामि। ओम वागर्ताव संप्रोक्तो वागर्तावभक्तये जगदपितरो वन्दे पार्वती परमेश्वरो। ओम श्री वल्लभास्तो देवता श्री दुर्गा महालक्ष्मी महाकाली महासरस्वती देव्याः अनुग्रह सिद्ध्यर्थं आदौ आदिभौतिका आदिदैविका आध्यात्मिका त्रिविध तापत्रयाणां निवारणार्थं यद्घोष निवारणार्थं अस्मिन् सुक्षेत्रेण सर्वा समस्ता वास्तुदोष सर्वा स्तंभनादि भिक्षाटनादि सर्वा वामचारिका दोषाणां निवारणार्थं सर्वा पुत्तलिका स्थापनादि अभिचारा वंजिगातु भेषजं शन्नो अस्तु द्विपदे चतुष्पदे शान्ति 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 जयन्ता उदिजिचा दिशा ओषधयोस्पदयो प्रतिमार्जयन्ता गुरुवाया दिशयज्ञमत्सरो प्रतिमार्जयन्ता भूमिं सम्प्रोक्षयेतु। ओम मनः ओम शांतिरस्तु पुष्टिरस्तु तुष्टिरस्तु बुद्धिरस्तु अभिज्ञमस्तु आयुष्यमस्तु आरोग्यमस्तु स्वस्त्यस्तु शिवं कर्मस्तु कर्म समृद्धिरस्तु वेद समृद्धिरस्तु शास्त्र समृद्धिरस्तु इष्ट संपदस्तु उत्तरोत्तराभिवृद्धिरस्तु तथास्तु धनं धान्यं शत संवत्सरं सा कुटुंबानां दीर्घमायुः सा सद्भक्तम ಇವರೇ ಪೀಠಾಧೀಶ ಅವನಿಗೇನು ಅರಿಗವಸೆ ಅಷ್ಟರಲ್ಲೇ ನೆಕ್ಸ್ಟ್ ಇವರೇ ಪೀಠಾಧೀಶ ಆಸಕ್ತಿ ಗೌರಿ ಇವರು ಅವ್ರು ಸ್ವಲ್ಪ ಇದು ಹೇಳುದು ಪೀಠಾಧೀಶರು ಇವರು ಅಂತ ನನ್ಗೆ ಯಾವಾಗಲೂ ಮುಂದ ಮೇಲೆ ಆಸೆ ಆಗಮ್ಮ ಕಲ್ಸಕ್ಕೆ ಅವ್ರು ಕಲ್ಸ್ಕೊಡ್ತಾರೆ ಇವರು ಬಸವರಾಜಣ್ಣ ಬುದ್ಧಿ ಕರಿಷ್ಯೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಸಂಕಲ್ಪ ಇದೆ ಏನಿದೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇಷ್ಟಾರ್ಥಗಳೇನಿದೆ ಆದಷ್ಟು ಬೇಗ ಪ್ರಸಾದ ಬನ್ನಿ ಅಂತ ಆಮೇಲಿಂದ ಅಂತ ಕೋಡ್ಸ್ಕೊಳ್ಳಿ ದೊಡ್ಡ ದಾರ ಮಾಡ್ಕೊಂಡು
विभागे श्रीशैलस्य पश्चिमप्रदेशे कर्नाटकदेशे व्याहारकाचान्दमानेन शालीवानसरे प्रवादी श्रीसंवत्सराणाध्ये श्रीमतो श्री साकोदेगा संवत्सरे साकतरायणे चिरतो माघमासे बहुलपक्षेषु अष्टम्यतो शुभनक्षत्रेषु योगप्रणामकरणे पुत्रविशेषेण सर्वज्ञ परमात्मेन सोमसूतविश्रेष्ठान् भगवत्पक्षीयमामृतात् स्वाहा वृत्तिञ्जयाय नमः चाम्बविच्छै स्वाहा चाम्बविच्छै स्वाहा ಬರ್ಲಿ 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 ಒಂದು ನಿಮಿಷ ಬನ್ನಿ ಬನ್ನಿ ಹಾಗೆ ಬನ್ನಿ ಹಾಗೆ ಬನ್ನಿ. ಓಂ ಸಹಸ್ರ सर्वदेवताभ्यो नमः मनसाभिष्टप्राप्त ಏನಕ್ಕೆ ನಾವು ಗಿರಿಜಾ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಇವನ್ನೆಲ್ಲ ದಕ್ಷ ಯಜ್ಞ ಇದನ್ನೆಲ್ಲ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ವರ್ಷದಲ್ಲಿ ಪ್ರತಿ ವರ್ಷದಲ್ಲಿ ದೇವರಿಗೂ ಕೂಡ ನಾವು ಕಲ್ಯಾಣೋತ್ಸವವನ್ನು ಮಾಡಬೇಕು. ಯಾಕೆ ಅಂತಂದ್ರೆ ಆ ದೇವರಿಗೆ ಮಾಡತಕ್ಕಂಥ ಕಲ್ಯಾಣೋತ್ಸವ ಸೇವೆಯನ್ನ ಮಾಡಿ ನಾವು ಮಾಡತಕ್ಕಂಥ ಹಾಗಾಗಿ ಎಲ್ಲರಿಗೂ ಕೂಡ ಇಲ್ಲಿ ಇರತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರು ಕೂಡ ತಾಯಿ ಜಗನ್ಮಾತೆ ಪಾರ್ವತಿ ಸ್ವರೂಪಳಾದಂಥ ಮಹಾಕಾಳಿ ಮಹಾಸರಸ್ವತಿ ಮಹಾದುರ್ಗಿ ಗಾಯತ್ರಿ ದೇವಿ ಸರ್ವರಿಗೂ ಒಳಿತನ್ನ ಮಾಡಲಿ, ಎಲ್ಲರಿಗೂ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಯಶಸ್ಸನ್ನ ಕೀರ್ತಿ ಈ ಒಂದು ಶ್ರೀ ಮಹಾಗಾಯತ್ರಿ ಕಾಳಿಕಾಂಬ ಕ್ಷೇತ್ರ ವಿಶೇಷವಾಗಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಹಕ್ಕೂರು ಹೊಸಳ್ಳಿನಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಕಾಳಿಕಾಂಬ ಮಠ ಅಂತೇಳಿ ಪ್ರಖ್ಯಾತ ಆಗಿರ್ತಕ್ಕಂಥ ಈ ಒಂದು ದೇವಾಲಯದ ವಿಶೇಷತೆ ಏನಪ್ಪ ಅಂತಂದರೆ ಸರಿಸುಮಾರು 300 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ದೇವಾಲಯ ಇದಾಗಿದೆ. ಇಲ್ಲಿ ಸಕಲ ಭೂತ ಪ್ರೇತ ಮತ್ತು ಯಾರಿಗಾದರೂ ಬೇರೆಯವ್ರಿಗೆ ಇತರ ಕೆಡುಕುಗಳು ಮಾಟ ಮಂತ್ರ ಮತ್ತೊಂದು ದೋಷ
ದೋಷ ಏನು ಮಾಡಿರ್ತಾರೆ ಅಂಥದ್ದನ್ನ ಒಂದು ಪರಿಹಾರ ಮಾಡ್ತಕ್ಕಂಥದ್ರಲ್ಲಿ ಪಾರ್ವತಿ ದೇವಿ, ದಾಕ್ಷಾಯಿಣಿ, ಮಹಾಗಾಯತ್ರಿ, ಕಾಳಿಕಾಂಬ ಅಂತೇಳಿ ನಾವೇನು ದೇವಿಯ ಮತ್ತೊಂದು ರೂಪವನ್ನು ನೋಡ್ತೀವಿ. ಆ ಒಂದು ರೂಪದಲ್ಲಿ ನಾವು ಸೌಮ್ಯವಾದ ರೂಪದಲ್ಲಿ ನಾವು ಮಹಾಗಾಯತ್ರಿ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ. ನಾವು ಕನಿಷ್ಠ ಒಂದು 75-80 ವರ್ಷ ಅಂದರೆ ನಮ್ಮ ತಂದೆಯವರು ಮತ್ತು ನಮ್ಮ ತಾತನ ಕಾಲದಿಂದ ಕೂಡ ನಾವು ಕೂಡ ನಿರಂತರವಾಗಿ ಬರ್ತಾ ಇದ್ದೀವಿ. ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಈ ಬಾರಿ ಏನು ಈ ಒಂದು ದೇವಿಯ 14ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಈ ಒಂದು 14ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷದಂತೆ ನೂರಾರು ಭಕ್ತರುಗಳ ಎಲ್ಲರ ಒಂದು ಸಹಕಾರದೊಂದಿಗೆ ನಾವು ಕೂಡ ಎಲ್ಲ ಬಂದು ಒಂದು ದಾಕ್ಷಾಯಿಣಿ ಮಹಾಯಜ್ಞವನ್ನು, ಸಪ್ತಮಾತೃಕೆಯರನ್ನು ಮತ್ತು ದೇವಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡುವಂಥ ನಿರಂತರವಾದ ಕಾರ್ಯಕ್ರಮ ಏನು ಪುರಾತನ ಕಾಲದಿಂದ ನಡ್ಕೋತಾ ಇದ್ದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ದೇವಾಲಯ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿಲ್ಲ. ಯಾಕೆಂದರೆ ಇಲ್ಲಿ ಧಾರ್ಮಿಕ ನಂಬಿಕೆ ಜಾಸ್ತಿ ಇರ್ತದೆ ಮತ್ತು ಸತ್ಯ ಇರ್ತದೆ. ಅದು ಹೊರಗಡೆ ಬರ್ತಕ್ಕಂಥದ್ದು ಸ್ವಲ್ಪ ನಿಧಾನ. ಹಾಗಾಗಿ ಈ ಒಂದು ದೇವಾಲಯಕ್ಕೆ ಅಮೇರಿಕದಲ್ಲೂ ಕೂಡ ಭಕ್ತಾದಿಗಳಿದ್ದಾರೆ. ಪ್ರತಿ ವರ್ಷ ಸಾವಿರಾರು ಜನ ಬಂದು ಈ ದೇವಿಯ ಒಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ನಾವು ಕೂಡ ನಾನು ಹುಟ್ಟಿದಾಗಿಂದನೂ ಕೂಡ ಈ ಒಂದು ದೇವಾಲಯಕ್ಕೆ ನಮ್ಮ ತಾತವರು ಮತ್ತು ನಮ್ಮ ತಂದೆಯವರು, ನಮ್ಮ ಕುಟುಂಬದಲ್ಲ ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಬಂದು ಶ್ರೀದೇವಿಯ ಸೇವೆಯನ್ನು ಮಾಡಿ ಈ ಒಂದು ತಾಯಿಯ ಒಂದು ಸೇವೆಗೆ ನಮಗೂ ಒಂದು ಅವಕಾಶವನ್ನು, ಯಾವ ಪೂರ್ವ ಜನ್ಮದ ಪುಣ್ಯ ಇತ್ತು, ನಮಗೊಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಇವತ್ತು ಈ ದೇವಿಯ ವರಪ್ರಸಾದದಿಂದ ನಾವೆಲ್ಲರೂ ಕೂಡ ಎಲ್ಲ ರೀತಿಯಿಂದನೂ ಏನು ಒಬ್ಬ ಮನುಷ್ಯ ಜನ್ಮದಲ್ಲಿ ಮಾನವನಾಗಿ ಹುಡ್ತವನಿಗೆ ಏನೇನು ಬೇಕು ಅಂತಕ್ಕಂಥದ್ದು ಇರ್ತದೆ ಅದೆಲ್ಲವನ್ನು ಕೂಡ ತಾಯಿ ಕಳಿಸಿದ್ದಾಳೆ. ನಾವು ಕೂಡ ನಮ್ಮ ವಂಶ ಪರಂಪರೆಯಾಗಿ ಹಿಂದೆ ನಮ್ಮ ತಂದೆಯವರು, ನಮ್ಮ ತಾತವರು ಇದ್ದರು, ಈಗ ನಾವು, ನಮ್ಮ ಅಣ್ಣ ಇದ್ದಾರೆ. ಅದೇ ರೀತಿ ಮುಂದೆ ನಮ್ಮ ಮಕ್ಕಳುಗಳು ಕೂಡ ಈ ಒಂದು ದೇವಿಯ ಒಂದು ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗಬೇಕು. ಆ ನಿರಂತರವಾದ ದೇವಿಯ ಸೇವೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಆ ಒಂದು ಶಕ್ತಿ, ಆ ಒಂದು ಚೈತನ್ಯ ಅಂತ ಒಂದು ಅವಕಾಶವನ್ನು ದೇವಿ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಕರುಣಿಸಲಿ. ಅದೇ ರೀತಿ ಏನು ಈ ದೇವಿಯ ಸೇವೆಯನ್ನು ಎಲ್ಲರೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ದೇವಿಯ ನಿರಂತರ ಆರಾಧನೆ ಮಾಡ್ತಕ್ಕಂಥ ಒಂದು ಚೈತನ್ಯ ಮತ್ತು ಶಕ್ತಿಯನ್ನು ನೀಡಲಿ. ಜೊತೆಗೆ ಏನು ಈ ದೇವಾಲಯದ ಒಂದು ಪ್ರಾರಂಭ ಆಯಿತು, ಹಿಂದೆ ಲಿಂಗಾನಂದ ಗುರೂಜಿಗಳು, ಅವ್ರ ನಂತರ ನಮ್ಮ ಕಾಡಪ್ತಾತವರು, ಅದಾದ ನಂತರ ನಮ್ಮ ನಾಗರಾಜಣ್ಣವರು, ಅದಾದ ನಂತರ ಏನು ನಮ್ಮ ಭಾಗ್ಯಪ್ಪನವರು ಮತ್ತು ಅವ್ರ ಮಗ ಹರೀಶ್ ಪಂಡಿತ್ ಅವರು ಏನಿಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿರಂತರವಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರ ಎಲ್ಲ ಒಂದು ಭಾವನೆಗಳನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಆ ದೇವಿ ಹೆಚ್ಚು ಚೈತನ್ಯವನ್ನು ನೀಡಲಿ. ಅವರೊಂದು ಆಶೀರ್ವಾದದಿಂದ ನಿರಂತರವಾಗಿ ಕ್ಷೇತ್ರ ಮುಂದುವರಿಲಿ. ಜೊತೆಗೆ ಬಹಳ ಪುರಾತನವಾದಂಥ ದೇವಾಲಯ. ಯಾಕೆಂತಂದರೆ ಸಾಕಷ್ಟು ಜನ ಬಂದಿರೋದು ಗೊತ್ತು. ಯಾಕೆಂತಂದರೆ ನೂರಾರು ವರ್ಷದ ಹಿಂದಿನ ಏನು ನಮ್ಮ ಒಂದು ಏನು ನಾಗಲಿಂಗ ಪುಷ್ಪದ ಮರ ಮತ್ತು ಬನ್ನಿ ಮರ ಮತ್ತು ಬೇವಿನ ಮರ ಮತ್ತು ವಿಶೇಷವಾಗಿ ಇಲ್ಲಿ ಪಾರ್ವತಿಯ ಮತ್ತೊಂದು ಈ ದುಷ್ಟರ ನಿಗ್ರಹವನ್ನು ಮಾಡ್ತಕ್ಕಂಥದ್ದಕ್ಕೆ ಏನು ಕಾಟೇರಿ ರೂಪದಲ್ಲಿ ಪಾರ್ವತಿ ದೇವಿ ಅವತರಿಸಿದ್ರು, ಆ ಒಂದು ರೂಪದಲ್ಲಿರ್ತಕ್ಕಂಥ ಮಹಾಗಾಯತ್ರಿ ದೇವಾಲಯಕ್ಕೆ ಎಲ್ಲ ಭಕ್ತರುಗಳು ಅವರ ಒಂದು ಸಂಕಷ್ಟ ಪರಿಹಾರವಾಗಬೇಕು ಅಂತೇಳಿ ಬರ್ತಾ ಇದ್ದಾರೆ. ಸಾಕಷ್ಟು ವರ್ಷದಿಂದ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಈ ದೇವಾಲಯದಿಂದ ಎಲ್ಲ ಭಕ್ತ ಜನಕ್ಕೆ, ಎಲ್ಲ ಭಕ್ತ ಸಮೂಹಕ್ಕೆ ಒಳ್ಳೆಯದಾಗಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಓಂ ಧೂಮ್ ದುರ್ಗಾಯೈ ನಮಃ. ಓಂ ಮಹಾಕಾಳಿಕಾ ಪರಮೇಶ್ವರಿಯೈ ನಮಃ. ಶ್ರೀ ಕಾಳಿಕಾ ಪರಮೇಶ್ವರಿ ದೇವಿಯ ಸನ್ನಿಧಾನ ಅಕ್ಕೂರು ಗ್ರಾಮ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಈ ದೇವಾಲಯದ ವಿಶೇಷ ಏನಂತಂದರೆ, ಈ ದೇವಾಲಯ ಸರಿಸುಮಾರು 300-400 ವರ್ಷಗಳಿಂದ ಇತಿಹಾಸವುಳ್ಳಂತಹ ದೇವಾಲಯ ಆಗಿದ್ದು, ಈ ದೇವಾಲಯದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ನಡೆಸ್ಕೊಂಡು ಬಂದಂತಹ ಒಂದು ದಾಕ್ಷಾಯಿಣಿ ಮಹಾಯಜ್ಞ ಕಾರ್ಯಕ್ರಮವನ್ನು ಇಂದು ಎಲ್ಲರ ಭಕ್ತರ ಸಮ್ಮುಖದಲ್ಲಿ ಹಾಗೂ ಈ ರಾಮನಗರ ಜಿಲ್ಲೆಯ ವೀರಶೈವ ಮಹಾಸಭಾ ಅಧ್ಯಕ್ಷರಾದಂತಹ ಜಿಲ್ಲಾಧ್ಯಕ್ಷರಾದ ಯೋಗಾನಂದ್ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ದೇವಾಲಯದ ಪ್ರಧಾನ ಪಂಡಿತ್ ಭಾಗ್ಯಮ್ಮ ಹಾಗೂ ಹರೀಶ್ ರವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮವನ್ನು ವಿದ್ವಾನ್ ಬಸವರಾಜ ಶಾಸ್ತ್ರಿಗಳಾದ ರಾಮನಗರ ಬಸವರಾಜ ಶಾಸ್ತ್ರಿಗಳಾದ ನಾವು ನಡೆಸ್ಕೊಟ್ಟು ಈ ದೇವಾಲಯಕ್ಕೆ ಬಂದು ನೋಡಿದ ಸಮಯದಲ್ಲಿ ತುಂಬ ವಿಶೇಷ ಅಂತ ನಮಗೆ ಅನಿಸ್ತು. ಯಾಕೆ ಅಂತಂದರೆ ಇಲ್ಲಿ ನಡ್ತಾ ಇರತಕ್ಕಂಥದ್ದು ಒಂದು ಅಗೋಚರವಾದಂತಹ ಶಕ್ತಿಯಿಂದ, ಏನು ನಮಗೆ ಕಣ್ಣಿಗೆ ಕಾಣದಲ್ಲಿರತಕ್ಕಂಥ ಶಕ್ತಿ, ಅಗೋಚರವಾದ ಶಕ್ತಿ ಇರುತ್ತೆ. ಆ ಥರ ಶಕ್ತಿಯ ಒಂದು ಪವಾಡದಿಂದ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಅವರ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು
ಕಳೆತಕ್ಕಂಥ ಶಕ್ತಿ ಈ ಮಹಾತಾಯಿಯಲ್ಲಿ ಇದೆ. ಹಾಗಾಗಿ ಅವರ ಒಂದು ಒಂದು ಮಂತ್ರವಿದ್ಯೆಯಿಂದ ಅಂದರೆ ತಾಂತ್ರಿಕವಾಗಿ ಮಾಡ್ತಕ್ಕಂಥ ಮಂತ್ರದಿಂದ ಮಾಡ್ತಕ್ಕಂಥದ್ದು ನಾವು, ಹಾಗೆ ಅವರು ತಾಂತ್ರಿಕವಾಗಿ ಬರತಕ್ಕಂಥ ಭಕ್ತರುಗಳಿಗೆ ಯಂತ್ರದ ಮೂಲಕ ಅಂತಂದ್ರೆ ಯಂತ್ರಗಳನ್ನ ಅವರಿಗೆ ನೀಡುವುದರ ಮೂಲಕ ಈ ಬರತಕ್ಕಂಥ ಭಕ್ತಾದಿಗಳ ಕಷ್ಟಗಳನ್ನ ಕಳೆತಕ್ಕಂಥ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ ಅವರು. ಮತ್ತೆ ಅವರ ವಂಶ ಪಾರಂಪರ್ಯವಾಗಿ ಅವರ ಒಂದು ಸರಿಸುಮಾರು ಒಂದು 3 ತಲೆಮಾರಿನಿಂದ ಇವಾಗ 4ನೇ ತಲೆಮಾರು ಇಲ್ಲಿ ನಡೀತಾ ಇದೆ, ನಡ್ಕೊಂಡು ಬರ್ತಾ ಇದೆ. ಈ 1934ನೇ ಇಸ್ವಿಯಿಂದ ಅಕ್ಕೂರಿನಲ್ಲಿ ಚನ್ನಪಟ್ಟಣದಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಾಗಾಯತ್ರಿ ಮತ್ತು ಮಹಾಕಾಳಿ ದೇವಾಲಯ ಅಂದಾನು ಕಾಲದಿಂದಲೂ ಬಸವಯ್ಯನವರು ಮತ್ತೆ ಅವರ ಮಗ ಪಂಡಿತ್ ಕಾಡಯ್ಯನವರು, ತದನಂತರ ಮಗ ನಾಗರಾಜ ಪಂಡಿತ್ತು, ಅದರ ನಂತರ ನಾನು ಭಾಗ್ಯಮ್ಮ ಮತ್ತೆ ನನ್ನ ಮಗ ಹರೀಶನ ಅವಧಿಯಾಗಿ ಇಬ್ಬರೂ ಈ ಮಹಾ ದೇವಾಲಯವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಮತ್ತೆ ಇದಕ್ಕೆ ಶಾಶ್ವತವಾಗಿ ಗುರುದೀಕ್ಷೆಯಾಗಿರುವುದು ಲಿಂಗಾನಂದ ಗುರುಜಿಯಿಂದ ನಮಗೆ ಕಲ್ಕತ್ತಾ ಕಾಳಿ ಎಂದು ಹೆಸರಾಗಿರುವಂತಹ ಈ ಮಹಾಕಾಳಿಯವರು. ವಿದ್ಯೆಯಲ್ಲಿ ಕೇರಳ ವಿದ್ಯೆಯು ನಮಗುಂಟು. ಇದರಲ್ಲಿ ಯಂತ್ರಮಂತ್ರ ಬೋಧನೆ ಮತ್ತೆ ಮನೆಗೆ ಕಾಯಿ ಕಟ್ಟಡಗಳು, ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವಂತಹ ವಿದ್ಯೆಗಳು, ಮತ್ತೆ ಯಾವುದೇ ತರದ ಬಿಸಿನೆಸ್ಗಳಲ್ಲಿ ಆಗಲಿ, ಮಕ್ಕಳಿಗೆ ಬಾಲಗ್ರಾಯಂತ್ರದಿಂದಲೇ ಆಗಲಿ, ಮತ್ತೆ ಮಾಂಗಲ್ಯ ಧಾರಣೆಗೆ ಆಗಲಿ, ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಮಾಂಗಲ್ಯ ಧಾರಣೆ ವಿಷಯದಲ್ಲಿ ಆಗಲಿ, ಸಂತಾನ ಅಭಿವೃದ್ಧಿಯಲ್ಲಿ ಆಗಲಿ ಅಮ್ಮನವರ ಶ್ರೀರಕ್ಷೆ ಸದಾ ಎಲ್ಲರಿಗೂ ನಡೆಸಿಕೊಡುತ್ತಿರುತ್ತಾರೆ. ಪ್ರತಿ ವರ್ಷವೂ ಮಹಾಕಾಳಿ ಮತ್ತೆ ಗಾಯತ್ರಿ ಯಜ್ಞವು, ದಾಕ್ಷಾಯಿಣಿ ಯಜ್ಞವು ನಡೆಯುತ್ತದೆ. ಮತ್ತೆ ಅಮ್ಮನವರು ಸದಾ ಹಸನ್ಮುಖಿಯಾಗಿ ಬಂದ ಭಕ್ತರಿಗೆ ವ್ಯವಹಾರ ನಡೆಸಿಕೊಡುತ್ತಾರೆ. ಇಲ್ಲಿನ ವ್ಯವಹಾರವೇನೆಂದರೆ ಮಹಾ ಕಳಿಂಗ ಸರ್ಪ ಉಂಟು, ಮತ್ತೆ ಕಾಟೇರಿಯವರ ಶಕ್ತಿ ಉಂಟು. ಆದ್ದರಿಂದ ಭಕ್ತಾದಿಗಳು ಸಕಲವಾಗಿ ಪ್ರತಿ ವರ್ಷವೂ ಯಜ್ಞ ದಾಕ್ಷಾಯಿಣಿ ಯಜ್ಞ ನಡೆಯುತ್ತದೆ.